ಬೆಂಗಳೂರಿನ ನಮ್ಮ ಬಾಡಿಗೆ ಮನೆಯಲ್ಲಿ ಇರೋ ಸ್ವಲ್ಪ ಜಾಗದಲ್ಲಿ ಬಾಲ್ಕನಿಯಲ್ಲಿ ಸೂಪರ್ ಆಗಿರುವಂಥ ಕೈತೋಟನ ನಾನು ಹೇಗೆ ಮಾಡಿದೆ ಅಂತ ಗೊತ್ತಾಗಬೇಕಾ? ಹಾಗಾದರೆ ನಾನು ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ಹೇಗಿದ್ರಲ್ಲ? ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಆ್ಯಕ್ಚುಲಿ ಮನೆ ಬಾಲ್ಕನಿಯಲ್ಲಿ ಗಾರ್ಡನ್ ಮಾಡಿದ್ದು, ಅದನ್ನ ಎಲ್ರಿಗೂ ತೋರಿಸ್ಬೇಕು ಅಂತ ಒಂದಷ್ಟು ಗಿಡಗಳನ್ನೆಲ್ಲ ಹಾಕಿದ್ದೇನೆ. ಚೆನ್ನಾಗಿ ಬಂದಿದೆ. ನಿಮ್ಗೆ ಕಾಣ್ತಾ ಇರ್ಬೋದು ಬ್ಯಾಕ್ಗ್ರೌಂಡಿಂದ ಈ ಹ್ಯಾಂಗಿಂಗ್ ಇರ್ಬೋದು, ಮನಿ ಪ್ಲ್ಯಾಂಟ್ ಇರ್ಬೋದು, ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಕಂಪ್ಲೀಟಾಗಿ ತೋರಿಸ್ತೀನಿ ಮತ್ತು ಹೇಗೆ ಮಾಡಿದೆ, ಎಷ್ಟು ಟೈಮ್ ಆಯ್ತು ಇದೆಲ್ಲ ಬೆಳೀಲಿಕ್ಕೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಇದು ಮನೆಗೆ ಹೋಗೋ ಎಂಟ್ರೆನ್ಸಲ್ಲಿರುವಂಥ ಜಾಗ. ಇಲ್ಲಿ ಯಾವ ಥರ ಇದೆ ತೋರಿಸ್ತೇನೆ. ಇದಿದೆಯಲ್ವಾ ಹ್ಯಾಂಗಿಂಗ್ ಬಳ್ಳಿ ಅಂತಾರೆ, ನನಗೆ ಇದ್ರದ್ದು ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಎಷ್ಟು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅಂತಂದರೆ ಎಲ್ಲಾದರೂ ಒಂದು ಕಡೆ ಹಾಕಿದರೆ ಸಾಕು. ನೋಡಿ, ಫುಲ್ಲು ಎಷ್ಟು ಸೂಪರಾಗಿ ಬೆಳ್ಕೊಂಡಿದೆ ನೋಡಿ. ಇದೊಂದು ಗಿಡ ಇದೆ. ಆ ಪಾಟಲ್ಲಿ ಈ ಬಳ್ಳಿನ ಜಸ್ಟ್ ಕಟ್ ಮಾಡಿ ಬಿಸಾಡಿರುವಂಥದ್ದು. ಬಿಸಾಡಿದ್ದು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇಲ್ಲಿ ನೋಡ್ತಾ ಇರಿ, ನಿಮಗೆ ಹ್ಯಾಂಗಿಂಗ್ ಇದು ತೋರಿಸ್ತೇನೆ ನೋಡಿ. ಇಲ್ಲಿ ಇದು ಮನೆ ಎದುರುಗಡೆ ಹ್ಯಾಂಗಿಂಗ್ ಮಾಡಿರುವಂಥದ್ದು. ಕಾಣ್ತಾ ಇದೆಯಾ? ಎಷ್ಟು ಸಖತ್ತಾಗಿದೆ ನೋಡಿ. 2 ಹಾಕಿದ್ದೀನಿ ಈ ಥರ ಮೇಲ್ಗಡೆ ಹ್ಯಾಂಗಿಂಗ್ ಎಂಟ್ರೆನ್ಸಲ್ಲಿ, ಮನೆ ಎಂಟ್ರೆನ್ಸಲ್ಲಿ. ಅದು ಬಿಟ್ಟು ನೋಡಿ, ಈ ಥರ ಒಂದು ಗಿಡ ಇದೆ ಇಲ್ಲಿ. ಹಾಗೆಯೇ ಇದು ನೋಡಿದರೆ ನಿಮಗೆ ಗೊತ್ತಾಗ್ಬೋದು, ಬಸಳೆ. ಇದು ನಾನು ಎಲ್ಲಿಂದ ಅಂತಂದರೆ ಬಿಗ್ ಬಾಸ್ಕೆಟಲ್ಲಿ ಮನೆಗೆ ಅಡುಗೆಗೆ ತಂದಿರೋ ಬಸಳೆನ ನಾನು ನೆಟ್ಟಿರುವಂಥದ್ದು. 1-2 ಸರಿ ತೆಗೆದು ಅಡುಗೆ ಮಾಡಿದೆ ಕೂಡ. ಚೆನ್ನಾಗಿತ್ತು, ನೋಡೋಕೆ ಖುಷಿ ಆಗುತ್ತೆ. ನಾವು ಬೆಳೆದಿರೋದನ್ನು ನಾವು ತಿನ್ನಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಬೆಳೆದಿದೆ ಆ್ಯಕ್ಚುಲಿ. ಇದು ಮನೆ ಎಂಟ್ರೆನ್ಸಲ್ಲಿರುವಂಥದ್ದು ಮನಿ ಪ್ಲ್ಯಾಂಟ್. ಇದನ್ನ ನಾನು ಗೋಡೆಗೆ ಮತ್ತು ವಿಂಡೋಗೆ ಹಬ್ಸಿದ್ದೇನೆ ನೋಡಿ. ಇದು ತುಂಬ ಟೈಮ್ ಆಯಿತು, ಇದಕ್ಕೊಂದು 2-3 ವರ್ಷ ಆಯಿತು ಈ ಪಾಟಲ್ಲಿ ಹಾಕಿ. ತುಂಬ ಚೆನ್ನಾಗಿ ಬೆಳೆದಿತ್ತು. ಸೊ ಅದನ್ನ ಮೇಲ್ಗಡೆ ಹಬ್ಸಿದ್ದೇನೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಎಂಟ್ರೆನ್ಸಲ್ಲಿ ಇದು. ಆಮೇಲೆ ಈ ಮನಿ ಪ್ಲ್ಯಾಂಟ್ ಎಲ್ಲ, ಹಾಗೆಯೇ ಬಸಳೆ ಗಿಡ ತುಂಬ ಫೇವ್ರೆಟ್ ಗಿಡ ಇದು ನಂದು. ಹಾಗೆಯೇ ಮನಿ ಪ್ಲ್ಯಾಂಟ್ ಕೂಡ ಅಷ್ಟೇ ತುಂಬ ಫೇವ್ರೆಟ್ ನಂದು. ಇನ್ನು ನಿಮಗೆ ನೆಕ್ಸ್ಟ್ ಇಲ್ಲಿ ಈ ಸೈಡಿಂದ ತೋರಿಸ್ತೇನೆ ಎಷ್ಟು ವಿಧದ್ದು ಗಿಡಗಳಿದೆ ಅಂತ ನೋಡಿ. ಇದೊಂದು ನಂಗೆ ಚೆನ್ನಾಗಿ ಏನು ಕಾಣುತ್ತೆ ಅದೆಲ್ಲ ತಂದು ನೆಡ್ತಾ ಇರ್ತೇನೆ. ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಮುಂಚೆ ಊರಲ್ಲಿ ನಮ್ಮ ಮನೆಯಲ್ಲಿ ನಾನು ಬೆಳೆಸಿದ್ದೆ. ಇಲ್ಲಿ ಲಾಸ್ಟ್ ಟೈಮ್ ಜಸ್ಟ್ ಒಂದಿಷ್ಟೇ ಚಿಕ್ಕದು, ತುಂಬ ಚಿಕ್ಕ ಗಿಡ ಒಂದಿದು ತಂದು ಒಂದು ಪಾಟಲ್ಲಿ ಹಾಕಿರೋದು. ಈಗ ಇದನ್ನೇ 3-4 ಪಾಟ್ ಮಾಡಿದ್ದೇನೆ. ಇಲ್ಲೊಂದಿದೆ, ಆಮೇಲೆ ಆ ಕಡೆ ಇನ್ನೂ 1-2-3 ಪಾಟ್ ಇದೆ ಸೇಮ್. ಇದು ಇದರಲ್ಲಿ 2 ಕಲರ್ ಇದೆ ನೋಡಿ. ಇದೊಂದು ಕಲರ್, ಹಾಗೆಯೇ ಇದೊಂದು. ಇದು 2 ಡಿಫ್ರೆಂಟ್. ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬೆಳೆಯುತ್ತೆ. ಈ ಏನು ಗಿಡ, ನನಗೆ ಆ ಗಿಡದ ಹೆಸರೆಲ್ಲ ಗೊತ್ತಿಲ್ಲ ನೋಡಿ. ಇದು ಹೂ ಆಗಿ ಬಾಡಿದೆ, ಬಟ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು. ಇದು ಲಾಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಲ್ಲಿ ಆ ಕಡೆ ದೊಡ್ಡ ಆಲದ ಮರದ ಕಡೆ ಹೋಗುವಾಗ ಅಲ್ಲಿ ನರ್ಸರಿ ಇತ್ತು, ಅಲ್ಲಿಂದ ತಂದಿರುವಂಥದ್ದು. ಆ್ಯಕ್ಚುಲಿ ಆ ಕಡೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತಾರೆ ಈ ಗಿಡಗಳೆಲ್ಲ. ಸಿಟಿಯಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ದೊಡ್ಡ ಆಲದ ಮರದ ಕಡೆ ಸ್ವಲ್ಪ ತುಂಬ ನರ್ಸರಿಗಳೆಲ್ಲ ಇದೆ, ತುಂಬ ಕಮ್ಮಿಗೆ ಸಿಗುತ್ತೆ. ಇದೊಂದು ಊರಿದು, ಇದು ಊರಿಂದ ತಂದಿರುವಂಥದ್ದು ನಾನು. ಇದೇನು ಗೊತ್ತಿಲ್ಲ, ಏನು ಕ್ರೋಟನ್ ಅಂತಾರಲ್ಲ, ಯಾವುದೋ ಒಂದು. ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಇದು ಕೂಡ ಅಷ್ಟೇ, ಸ್ವಲ್ಪ ನೀರು ಹಾಕಿದರೆ ಸಾಕು. ಇದು ಕೂಡ ಅಷ್ಟೇ ದೊಡ್ಡ ಆಲದ ಮರದಲ್ಲಿ ಲಾಸ್ಟ್ ಟೈಮ್ ನಾನು ಹೋದಾಗ ತೊಗೊಂಬಂದಿರೋದು ಆ ಕಡೆಯಿಂದ. ಇದೆಯಲ್ಲ ತುಳಸಿ. ಆ್ಯಕ್ಚುಲಾಗಿನೇ ಇಲ್ಲಿ ನಾನು ತುಳಸಿ ಇದು ಊರಿಂದ ತಂದು ನೆಟ್ಟಿರುವಂಥದ್ದು ಲಾಸ್ಟ್ ಟೈಮ್. ಇದ್ರದ್ದು ಅಂದರೆ ಇದ್ರದ್ದು ಫಸ್ಟ್ ಗಿಡ ಇದಲ್ಲ, ಇದು ನೆಕ್ಸ್ಟ್ ಆಗಿರುವಂಥದ್ದು ಪಾಟಲ್ಲಿ, ಅದರ ಬೀಜ ಬಿದ್ದು. ಬಟ್ ಇದರದ್ದು ಮೂಲ ಊರಿದ್ದು, ಮಂಗಳೂರಿಂದ, ನಮ್ಮ ಮನೆಯಿಂದ ಅನಿಸುತ್ತೆ ನಾನು ತಂದು ನೆಟ್ಟಿರೋದು. ಚೆನ್ನಾಗಿ ಬೆಳೆಯುತ್ತೆ ತುಳಸಿ. ತುಂಬ ಕಡೆ ಅಂದರೆ ತುಂಬ ಪಾಟ್ಗಳಲ್ಲಾಗಿದೆ. ಒಂದು ಪಾಟಲ್ಲಿ ನಾವು ಸ್ಟಾರ್ಟಿಂಗ್ ನೆಟ್ಟಿರುವಂಥದ್ದು ತುಳಸಿ, ಆಮೇಲೆ ಅದರದ್ದು ಬೀಜ ಬಿದ್ದು ಹರಡಿ ತುಂಬ ಕಡೆ ಆಗಿದೆ. ಇದಕ್ಕೇನೋ ಒಂದು ಮನಿ ಪ್ಲ್ಯಾಂಟ್ ಅಂತಲೇ ಹೇಳ್ತಾರೆ. ಇದು ಕೂಡ ಒಂದು ವಿಧದ ಮನಿ ಪ್ಲ್ಯಾಂಟ್ ಅಂತೆ. ತುಂಬ ಅಂತಂದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಸ್ಟಾರ್ಟಿಂಗ್ ತಂದಾಗ ಒಂದು 3-4 ಇತ್ತು.
ಈ ಥರದ್ದು ನೋಡಿ. ಹೀಗೆ ಈಗ ತುಂಬ ಆಗಿದೆ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಅದರ ನೆಕ್ಸ್ಟ್ ಇದೆಯಲ್ಲ ಗ್ರೀನ್ ಕಲರ್ದು, ಅದು ಅಷ್ಟೇ. ಇದು ಕೂಡ ಅಷ್ಟೇ. ಇದು ಇನ್ ಹೌಸ್ ಅಂದರೆ ಮನೆ ಒಳಗಡೆನೂ ಇಡ್ಬೋದು ಅಂತಾರೆ, ಬಟ್ ಹೊರಗಡೆನೂ ಇಡ್ಬೋದು, ಚೆನ್ನಾಗಿ ಬೆಳೆಯುತ್ತೆ. ಇದು ಅದೇ ಮನಿ ಪ್ಲ್ಯಾಂಟ್ ಅಂತ ಹೇಳ್ತೀನಲ್ವ, ಅದು ನೋಡಿ. ಅದಾದ ನಂತರ ಇಲ್ಲೊಂದು ಪಾಟಲ್ಲಿ ತುಳಸಿ ಗಿಡ ಆಗಿದೆ. ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ನಾನು ಆ ಬಳ್ಳಿ ಹೇಳಿದ್ನಲ್ಲ, ಅದು ತುಂಬ ಇದೆ. ಎಲ್ಲ ಪಾಟ್ಗಳಲ್ಲೂ ಹಾಕ್ಕೊಂಡು ನಾನೇನು ಅಂತಂದರೆ ಲಾಸ್ಟ್ ಟೈಮ್ ಟ್ರಿಮ್ ಮಾಡಿದಾಗ ಅದನ್ನ ಕಟ್ ಮಾಡಿಬಿಟ್ಟು ಬಿಸಾಡೋದು ಬೇಡ ಅಂತ ಏನು ಮಾಡಿದ್ದೆ ಅಂತಂದರೆ ಇಲ್ಲೆಲ್ಲ ಹಾಕಿದ್ದೆ. ಅದು ಜಸ್ಟ್ ಬಿಸಾಡಿದಂಥದ್ದು ಬೆಳೆದಿರುವಂಥದ್ದು ನೋಡಿ. ಇದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ, ಗೊತ್ತಾಗುತ್ತಲ್ಲ, ತುಂಬ ಚೆನ್ನಾಗಿದೆ. ತುಂಬ ಹಸಿರು ಕಾಣುತ್ತೆ. ಇದು ನೋಡಿ, ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ತುಳಸಿ ಇನ್ನೊಂದು ಸೂಪರ್ ಆಗಿರುವಂಥ ಹೂವಾಗಿದೆ. ಆಗ ನಾನು ತೋರಿಸಿದ್ನಲ್ಲ, ಅದರಲ್ಲಿ ಇನ್ನೊಂದು ವಿಧ ಅದು. ಈ ಥರ ಕಲರ್ ಇದು ಹೂವಾಗುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಇದು ನಮ್ಮದು ಮೇಯ್ನ್ ತುಳಸಿದು ಗಿಡ. ಇದು ಇನ್ನೊಂದು ನಾನು ಆಗ ತೋರಿಸಿದ್ನಲ್ಲ, ಅದರದೇ ಇನ್ನೊಂದು ಪಾಟಲ್ಲಿ ಬೆಳೆಸಿರುವಂಥದ್ದು. ಇದು ಕೂಡ ಅಷ್ಟೇ ದೊಡ್ಡ ಪತ್ರೆ ಇದೆ. ಗುಲಾಬಿದು ಗಿಡ ಇದೆ. ಇಲ್ಲಿ ಇನ್ನೊಂದು ಥರದ್ದು ಗಿಡ ಇದೆ ನೋಡಿ. ಇದು ದುಂಡು ಮಲ್ಲಿಗೆ ಅಂತಾರಲ್ಲ, ಅದರದ್ದು ಮೊಗ್ಗು ತುಂಬ ಚೆನ್ನಾಗಿರುತ್ತೆ. ನಂಗೆ ದುಂಡು ಮಲ್ಲಿಗೆ ತುಂಬ ಇಷ್ಟ, ಅದರ ಪರಿಮಳ ತುಂಬ ಇಷ್ಟ ನೋಡಿ. ಇಲ್ಲಿ ಇನ್ನೊಂದು ಗಿಡ ಇದೆ ಕಾರ್ನರಲ್ಲಿ. ತುಳಸಿ ನೋಡಿ, ನಿಮ್ಗೆ ತುಂಬ ಕಾಣುತ್ತೆ. ಇಲ್ಲೊಂದು ತುಳಸಿ ಇದೆ. ಇಲ್ಲಿ ಒಂದು 5-6 ತುಳಸಿ ಗಿಡ ಇದೆ ನೋಡಿ. ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ಇಲ್ಲಿ ನಾಚಿಗೆ ಮುಳ್ಳು ಕೂಡ ಬೆಳ್ಕೊಂಡಿದೆ. ಇದು ನಾನು ತೆಗ್ದಿಲ್ಲ. ಆ್ಯಕ್ಚುಲಾಗಿ ಇದು ಯಾವುದೋ ಒಂದು ಮೆಡಿಸಿನಿಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಈ ಪೈಲ್ಸ್ ಇರುತ್ತಲ್ಲ, ಅದಕ್ಕೆ ತುಂಬ ಒಳ್ಳೆಯದು. ಇದ್ರದ್ದು ಕಷಾಯ ಅಂತಾರೆ. ನೆಕ್ಸ್ಟ್ ಟೈಮ್ ಇದರಿಂದ ತೆಗೆದು ಒಂದು ಕಷಾಯ ಮಾಡಿ ತೋರಿಸ್ತೇನೆ. ಅದಕ್ಕೆ ನಾನು ಇದನ್ನು ಬಿಟ್ಟಿದ್ದೇನೆ, ಈ ನಾಚಿಕೆ ಮುಳ್ಳನ್ನು ನೋಡಿ. ಇಲ್ಲಿ ಇನ್ನೊಂದು ವಿಧದ ಹೂವಿನ ಗಿಡ ಇದೆ. ಇದು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಇದನ್ನು ಸ್ವಲ್ಪ ಕಷಿ ಮಾಡಿ ನೀಟಾಗಿ ರೆಡಿ ಮಾಡಬೇಕು. ಟೈಮ್ ಆಗಿಲ್ಲ ನನಗೆ. ಇದೊಂದು ಮೆಡಿಸಿನ್ದು ಗಿಡ. ಇದು ಏನು ಅಂತ ನನಗೆ ಗೊತ್ತಿಲ್ಲ. ಅದು ತುಂಬ ಒಳ್ಳೆಯದಂತೆ. ಹೊಟ್ಟೆ ನೋವು ತುಂಬ ಕಹಿ ಇರುತ್ತೆ ಅದರದ್ದು ಎಲೆ. ರಥಕಡ್ಡಿ ಏನೋ ಡೌಟು ನನಗರದ್ದು ಕರೆಕ್ಟ್ ಗೊತ್ತಿಲ್ಲ. ಅಮ್ಮ ಏನೋ ಹೇಳ್ತಾಯಿದ್ರು. ಬಟ್ ಹೊಟ್ಟೆ ನೋವಿಗೆಲ್ಲ ತುಂಬ ಒಳ್ಳೆ ಆಗುತ್ತೆ ಅಂತ ಇದು ನೋಡಿ. ಮನಿ ಪ್ಲ್ಯಾಂಟಲ್ಲಿ ಮತ್ತು ತುಳಸಿ. ಇಲ್ಲಿ ನೋಡಿ, ಈ ಗಿಡ ನೋಡಿ ಹೆಂಗೆ ಬೆಳ್ಕೊಂಡಿದೆ ಅಂತ, ತುಂಬ ಚೆನ್ನಾಗಿದೆ. ಇದು ನನ್ನ ಮಗಳಿಗೆ ಪ್ರಾಜೆಕ್ಟ್ ವರ್ಕ್ ಏನೋ ಇತ್ತು, ಅದಕ್ಕೆ ಯಾವುದೋ 1-2 ಗಿಡ ತಂದು ಹಾಕಿದ್ದಾಳೆ. ಬದನೆ ಮತ್ತು ಯಾವುದೋ ಒಂದು ಹೂವಿನ ಗಿಡ ಮೊಳಕೆ ಬಂದಿದೆ. ನೋಡಿದ್ರಲ್ವಾ, ನೋಡಿ ಹೇಗಿದೆ ಅಂತ. ಇದು ನನ್ನ ಕೈ ತೋಟ. ಬ್ಯಾಂಗ್ಳೂರಲ್ಲಿ ನಮ್ಮ ಮನೆಯ ಬಾಲ್ಕನಿಯಲ್ಲಿ ನಾನು ರೆಡಿ ಮಾಡಿಟ್ಟಿರುವಂತಹ ತೋಟ. ನಿಮಗೆ ಸಾಯಂಕಾಲ ಅಂದರೆ ಆಫೀಸಿಂದ ಬಂದು ಮನೆಗೆ ಬರಬೇಕಾದ್ರೆ ಇಲ್ಲೊಂಥರ ಬರಬೇಕಿದ್ರೇ ಫುಲ್ ಖುಷಿ ಆಗುತ್ತೆ. ತುಂಬ ರಿಫ್ರೆಶ್ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಂದಿದು ತುಂಬ ಫೇವ್ರೇಟ್. ಈ ಹ್ಯಾಂಗಿಂಗ್ ಪಾಟ್ ಇದೆಯಲ್ವ, ಇದು ತುಂಬ ಫೇವ್ರೇಟ್ ನಂದು, ತುಂಬ ಇಷ್ಟ ನನಗೆ. ಹಾಗೆಯೇ ಮನಿ ಪ್ಲ್ಯಾಂಟ್ ಕೂಡ. ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಯಾವ ಥರದ ಗಿಡಗಳನ್ನು ಬೆಳೆದಿದ್ದೀರ ಅಂತ ಕೂಡ ನನಗೆ ಹೇಳಿ. ನಿಮ್ಗೆ ಏನಾದರೂ ಟಿಪ್ಸ್ ಬೇಕಿದ್ರೆ ಗಿಡಗಳನ್ನು ಬೆಳೆಯೋದು ಏನು, ಹೇಗೆ ಎತ್ತ ಅಂತ ಏನಾದರೂ ಗೊತ್ತಾಗಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡ್ತೇನೆ. ಥ್ಯಾಂಕ್ಸ್ ಎಲ್ರಿಗೂ.